ಪ್ರಪಂಚದ ವಿಚಿತ್ರ ಸಂಗತಿಗಳು, ಘಟನೆಗಳು, ಸ್ಥಳಗಳ ಬಗ್ಗೆ ನೀವು ಸಾಕಷ್ಟು ಕೇಳಿರಬಹುದು. ಆದರೆ ವಿಶಿಷ್ಟವಾದ ಮಾಂತ್ರಿಕ ಹಣ್ಣಿನ ಬಗ್ಗೆ ಎಂದಾದರೂ ಕೇಳಿದ್ದೀರಾ? ಹುಳಿಯನ್ನು ಸಿಹಿ ರುಚಿಗೆ ಬದಲಾಯಿಸುವ ಶಕ್ತಿ ಈ ಹಣ್ಣಿಗಿದೆ. ಬನ್ನಿ, ಯಾವುದು ಆ ಹಣ್ಣು, ಎಲ್ಲಿ ಸಿಗುತ್ತೆ, ಹೇಗಿರುತ್ತೆ ಅಂತ ಹೆಚ್ಚಿನ ವಿಷಯ ತಿಳಿಯೋಣ. ಹೌದು, ನಾವು ಇಷ್ಟು ಹೊತ್ತು ಹೇಳುತ್ತಿದ್ದ ಹಣ್ಣು ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುವ ಸಿನ್ಸೆಫಾಲಮ್ ಡಲ್ಫಿಫಿಕಮ್. ಈ ಹಣ್ಣಿನ ವಿಶೇಷವೆಂದರೆ ಹುಳಿಯನ್ನು ಸಿಹಿಯಾಗಿ ಮಾಡುತ್ತದೆ. ಈ ಹಣ್ಣನ್ನು ಮೊದಲು 1968ರಲ್ಲಿ ಜಗತ್ತಿಗೆ ಪರಿಚಯಿಸಲಾಯಿತು. ಈಗ ಈ ಹಣ್ಣಿನಿಂದ ಮಾತ್ರೆಗಳನ್ನು ಸಹ ತಯಾರಿಸಲಾಗುತ್ತಿದೆ. ಮಿರಾಕಲ್ ಫ್ರೂಟ್ ಅನ್ನು ಟ್ಯಾಬ್ಲೆಟ್ ರೂಪದಲ್ಲಿ ಸೇವಿಸುವುದರಿಂದ ಸಿಹಿ ರುಚಿಯನ್ನು ಗ್ರಹಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಇದು ತಕ್ಷಣವೇ ಸಿಹಿ ಗ್ರಂಥಿಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ಹಣ್ಣಿನ ಒಂದು ಸಮಸ್ಯೆ ಎಂದರೆ ಅದು ಬೇಗನೆ ಕೆಡುತ್ತದೆ. ಆದ್ದರಿಂದ ಇದನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು ಅಥವಾ ಬೆಳೆಸುವುದು ಸುಲಭವಲ್ಲ. ನೀವು ಈ ಹಣ್ಣನ್ನು ತಿನ್ನುವಾಗ ಯಾವುದೇ ರುಚಿಯನ್ನು ನೀಡುವುದಿಲ್ಲ. ಇದು ಯಾವುದೇ ರುಚಿಯನ್ನು ಹೊಂದಿಲ್ಲ. ಆದರೆ ಈ ಹಣ್ಣನ್ನು ನೀವು ಸೇವಿಸಿದ 10 ನಿಮಿಷದ ನಂತರ ಲಿಂಬೆಹಣ್ಣು, ನೆಲ್ಲಿಕಾಯಿ ಅಥವಾ ಯಾವುದೇ ಹುಳಿ ಅಥವಾ ಖಾರದ ಪದಾರ್ಥಗಳನ್ನು ಸೇವಿಸಿದರೂ ಕೂಡ ನಿಮಗೆ ಸಿಹಿ ರುಚಿಯನ್ನು ನೀಡುತ್ತದೆ. ಹೆಸರೇ ಹೇಳುವಂತೆ ಇದು ಮಿರಾಕಲ್ ಸೃಷ್ಟಿಸುವ ಹಣ್ಣು ಇದಾಗಿದೆ. ಇದನ್ನು ತಿಂದ ನಂತರ ನೀವು ಯಾವುದೇ ಹುಳಿ ಅಥವಾ ಖಾರದ ಪದಾರ್ಥವನ್ನು ಸೇವಿಸಿದರೂ ನಿಮಗೆ ಸಿಹಿಯನ್ನು ನೀಡುತ್ತದೆ. ಹಸಿರ ಎಲೆಗಳ ಮಧ್ಯೆ ಚಿಕ್ಕದಾದ ಕೆಂಪು ಬಣ್ಣದಲ್ಲಿ ಈ ಹಣ್ಣುಗಳನ್ನು ಕಾಣಬಹುದು. ಈ ಮಿರಾಕಲ್ ಹಣ್ಣಿನಿಂದ ಸಾಕಷ್ಟು ಅಚ್ಚರಿಯ ಸಂಗತಿಯನ್ನು ನೀವು ತಿಳಿದುಕೊಳ್ಳಬೇಕಾಗಿದೆ. ಜೊತೆಗೆ ಇದು ಕ್ಯಾನ್ಸರ್ ಹಾಗೂ ಮಧುಮೇಹದಂತಹ ಕಾಯಿಲೆಗಳ ರೋಗಿಗಳಿಗೆ ಈ ಹಣ್ಣು ಬಹಳ ಉತ್ತಮವಾಗಿದೆ. ಈ ಹಣ್ಣು ನಿಮ್ಮ ಆರೋಗ್ಯದ ಮೇಲೂ ಸಾಕಷ್ಟು ಪ್ರಯೋಜನವನ್ನು ನೀಡುವ ಔಷಧೀಯ ಗುಣಗಳನ್ನು ಹೊಂದಿದೆ. ಇತ್ತೀಚೆಗೆ ಹೆಚ್ಚಾಗಿ ಕಂಡುಬರುವ ಕ್ಯಾನ್ಸರ್ ಹಾಗೂ ಮಧುಮೇಹಕ್ಕೆ ಇದು ಯಾವ ರೀತಿ ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಯೋಣ. ಕ್ಯಾನ್ಸರ್ ರೋಗಗಳಿಗೆ ಕಿಮೋಥೆರಪಿ ಮಾಡಿಸಿದ ನಂತರ ರೋಗಿಗೆ ಯಾವುದೇ ಆಹಾರದ ರುಚಿಯನ್ನು ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕಿಮೋಥೆರಪಿ ಮಾಡಿಸಿದ ರೋಗಿಗಳಿಗೆ ಈ ಹಣ್ಣನ್ನು ಅವರಿಗೆ ತಿನ್ನಲು ಕೊಡಲಾಗುತ್ತದೆ. ಇದು ಬೇರೆ ಆಹಾರವನ್ನು ರೋಗಿಗಳು ಸೇವಿಸಿದಾಗ ರುಚಿಯನ್ನು ನೀಡುವಲ್ಲಿ ಸಹಾಯಕವಾಗಿದೆ. ಮಧುಮೇಹಿ ರೋಗಿಗಳಿಗೆ ಪ್ರತಿ ಬಾರಿ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿದಾಗ ಮಧುಮೇಹಿಗಳನ್ನು ಸಿಹಿಯಿಂದ ದೂರವಿರಿಸುತ್ತಾರೆ. ಆದ್ದರಿಂದ ರೋಗಿಗಳಿಗೆ ಸಕ್ಕರೆ ತಿನ್ನುವ ಬಯಕೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಹಣ್ಣು ಆರೋಗ್ಯಕರವಾದ ಸಕ್ಕರೆಯ ಅಂಶವನ್ನು ಒದಗಿಸುತ್ತದೆ. ಆದ್ದರಿಂದ ಮಧುಮೇಹಿಗಳಿಗೂ ಈ ಹಣ್ಣು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಮಿರಾಕಲ್ ಫ್ರೂಟ್ನ ಅಡ್ಡ ಪರಿಣಾಮಗಳೇನು? ಪವಾಡ ಹಣ್ಣು ವಿವಿಧ ಚಿಕಿತ್ಸಕ ಗುಣಗಳಿಂದ ತುಂಬಿದ್ದರೂ ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಸೇವಿಸಬೇಕಾಗಿದೆ. ಈ ಹಣ್ಣು pH ಸಮತೋಲನವನ್ನು ಬದಲಾಯಿಸಬಹುದು ಮತ್ತು ರಕ್ತದಲ್ಲಿ ಆಮ್ಲತೆಯ ಮಟ್ಟವನ್ನು ಹೆಚ್ಚಿಸಬಹುದು. ಇದನ್ನು ನಿಯಮಿತವಾಗಿ ಸೇವಿಸಿದರೆ ಎದೆಯುರಿ, ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಇತರ ಕರುಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ಕಾರಣವಾಗಬಹುದು.